ಇಂಗ್ಲೀಷ್ 80% ನಾಲೆಜ್ ಇದೆ ಪ್ರತಿಯೊಬ್ಬರ ಹತ್ರ. ಯಾವ ಥರ ಯಾರೇನೇ ಮಾತಾಡಿದ್ರು ಅರ್ಥ ಆಗುತ್ತೆ. ರೀಡಿಂಗ್ ರೈಟಿಂಗ್ ಎಲ್ಲರಿಗೂ ಒಂದು ಸ್ವಲ್ಪ ಬಂದೇ ಬರುತ್ತೆ. ಜೊತೆಗೆ ಬೇರೆಯವ್ರು ಮಾತಾಡಿದ್ದು ಅರ್ಥ ಆಗುತ್ತಲ್ಲ, ಅದಕ್ಕೆ ಉತ್ತರನೂ ಚೆನ್ನಾಗಿ ಕೊಡ್ತಾರೆ. ಶಾರ್ಟ್ ಸಿಂಪಲ್ ಸೆಂಟೆನ್ಸಸ್ಸಲ್ಲಿ ಸಂಕ್ಷಿಪ್ತವಾದ ಸರಳವಾದ ಉತ್ತರ ಕೊಡ್ತಾರೆ. ಆ್ಯಂಡ್ ಮದರ್ ಟಂಗಲ್ಲಿ ಸಾಕಷ್ಟು ಪದಗಳು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಉದಾಹರಣೆಗೆ ಇಂಗ್ಲೀಷ್ನಲ್ಲಿ 6 ಲಕ್ಷ ಪದ ಇದೆ, ಅದರಲ್ಲಿ 25,000 ಪದ ನಿಮ್ಗೆ ಖಂಡಿತ ಗೊತ್ತಿದೆ ಮಿನಿಮಮ್. ಆಮೇಲೆ ನಾವು ಜನರಲ್ಲಾಗಿ ಸಹಜವಾಗಿ ಒಂದು ಭಾಷೆನ ಒಳ್ಳೆ ರೀತಿ ಮಾತಾಡಬೇಕು ಅಂದರೆ 2,000 ಪದ ಗೊತ್ತಿದ್ರೆ ಸಾಕು. ಯಾಕಂದರೆ ಬೆಳಗಿಂದ ರಾತ್ರಿ ತನಕ ನಾನು, ನೀವು, ಅದು, ಇದು ಅಂತ ಹೇಳ್ತಾನೇ ಇರ್ತೀವಿ, ಅದೇ ಪದಗಳನ್ನ ರಿಪೀಟ್ ಮಾಡ್ತಾ ಇರ್ತೀವಿ. ಸೊ ಅವ್ರಿಗೆ ಬೇಕಾಗಿರೋದು 2,000 ಪದ, ಗೊತ್ತಿರೋದು 25,000 ಪದ, ಆದರೆ ಅವ್ರಿಗೆ ಸ್ಟಾರ್ಟ್ ಮಾಡಿಲ್ಲ ಅಷ್ಟೆ. ಪ್ರಕೃತಿ ಎನ್ ಬನವಾಸಿ ಇಂಗ್ಲಿಷ್ ಕಲಿಸಲು ಬೋಧನೆ ಮಾಡೋದ್ರಲ್ಲಿ ಇವರು ಕರ್ನಾಟಕದಲ್ಲಿ ಜಾಸ್ತಿ ಹೆಸರು ಗಳಿಸಿದ್ದಾರೆ. ಜಯನಗರ ಶೈಕ್ಷಣಿಕ ಸಮಿತಿ ವತಿಯಿಂದ ಆಗಾಗ ಉಚಿತವಾಗಿಯೂ ತರಗತಿಗಳನ್ನ ಕೊಡ್ತಿರ್ತಾರೆ. ಅದಕ್ಕೆ ಶಾಸಕ ವಿಜಯ್ ಕುಮಾರ್ ಅವರದ್ದೇ ಸಹಕಾರ. ನಿಮಗೂ ಇಂಗ್ಲಿಷ್ ಕಲಿಯುವ ಆಸಕ್ತಿ ಇದ್ರೆ ಜಯನಗರದಲ್ಲಿರೋ ಬನವಾಸಿ ಇಂಗ್ಲಿಷ್ ಅಕಾಡೆಮಿಗೆ ಸೇರಿ. ತುಂಬ ಒಳ್ಳೆ ರೀತಿಯಲ್ಲಿ ಸೊಗಸಾಗಿ ಮನ ಮುಟ್ಟೋ ಹಾಗೆ ಎಲ್ಲರಿಗೂ ನಮ್ಮ ಕಾರ್ಯಕ್ರಮದ ಬಗ್ಗೆ, ನಮ್ಮ ಈ ಯೂಟ್ಯೂಬ್ ವಿಡಿಯೋಸ್ ಬಗ್ಗೆ ತಿಳಿಸಿದ್ರು. ಅವಾಗೇನಾಯಿತು, ನಮಗೆ ಡಬಲ್ ಆಯಿತು ಜನ ಯೂಟ್ಯೂಬ್ ವಿಡಿಯೋಸ್ ನೋಡೋದು. ಸ್ಪೆಷಲಿ ನಾರ್ತ್ ಕರ್ನಾಟಕ ರೀಜಿಯನಿಂದ ಡಬಲ್ ಆಯಿತು. ಬರೀ ನಾರ್ತ್ ಕರ್ನಾಟಕ ಅಷ್ಟೇ ಅಲ್ಲ, ಆದರೆ ಬೆಂಗಳೂರು ಅಕ್ಕಪಕ್ಕ ಎಲ್ಲ ಕಡೆನೂ ಜನ ನೋಡೋಕ್ಕೆ ಇನ್ನೂ ಜಾಸ್ತಿ ಶುರು ಮಾಡಿದ್ರು. ಜೊತೆಗೆ ಕನ್ನಡ ಪ್ರಭಾದಲ್ಲಿ ಶಿವಕುಮಾರ್ ಬೆಳ್ಳಿತಟ್ಟೆ ಅಂತ ಸೀನಿಯರ್ ಜರ್ನಲಿಸ್ಟ್ ಅವರು ಒಂದು ಅದ್ಭುತವಾದ ಆರ್ಟಿಕಲ್ ಬರೆದರು. ಆ ಆರ್ಟಿಕಲ್ನಿಂದ ಜನ ಇನ್ನಷ್ಟು ನಮ್ಮ ಈ ಚಾನೆಲ್ನ ನೋಡೋಕ್ಕೆ ಶುರು ಮಾಡಿದ್ರು. ಹಾಗೂ ಇತ್ತೀಚೆಗೆ ಹಾಯ್ ಬ್ಯಾಂಗ್ಳೂರ್ ಪತ್ರಿಕೆಯಲ್ಲಿ ನಿಮಗೆ ಸತೀಶ್ ಬಿಲ್ಲೋಡಿ ಅವರು ಬರೆದ ಒಂದು ಒಳ್ಳೆಯ ಒಂದು ಆರ್ಟಿಕಲ್ನಿಂದ ಜನ ನನಗೆ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಸರ್, ನಮ್ಗೆ ಇಷ್ಟು ದಿನ ಗೊತ್ತಿರಲಿಲ್ವಲ್ಲ ಸರ್, ನಮಗೆ ಇವಾಗ ಗೊತ್ತಾಗಿ ತುಂಬ ಒಳ್ಳೆಯದಾಯಿತು, ಇದರಿಂದ ನಾವು ಒಳ್ಳೆ ರೀತಿಯಲ್ಲಿ ಕಲಿತೀವಿ ಅಂತ. ನೋಡಿ ವೀಕ್ಷಕರೇ, ಇದೇ ಥರ ನಿಮಗೆ ಇಂಗ್ಲಿಷ್ ಇವಾಗ ಕಬ್ಬಿಣದ ಕಡಲೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ನಿಮ್ಗೆ ಇವಾಗ ಕಾನ್ಫಿಡೆನ್ಸ್ ಬಂದಿದೆ. ಇದನ್ನು ನೀವು ದಯವಿಟ್ಟು ಇನ್ನಷ್ಟು ಜನಕ್ಕೆ ಹೇಳಿ. ನನ್ನ ವಿಡಿಯೋಸ್, ನನ್ನ DVD ಮುಖಾಂತರನೂ ಅವ್ರು ಕಲಿಬೋದು. ಆದರೆ ಅವ್ರಿಗೆ ಉಚಿತವಾಗಿ ಫ್ರೀಯಾಗಿ ಕಲಿಯೋದು ಇದು ಬೆಸ್ಟ್ ವಿಧಾನ ಅಲ್ವಾ? ನೀವು ಕೂತಿರೋ ಕಡೆ ನಿಮ್ಮ ಅನುಕೂಲದ ಸಮಯದಲ್ಲಿ ನೀವು ವಿಡಿಯೋಸ್ನ ಆನ್ ಮಾಡಿಕೊಂಡು ಕಲಿಬೋದು. ನನಗೆ ಎಷ್ಟೋ ಜನ ಫೋನ್ ಮಾಡಿದಾಗ ಏನಂತಾರೆ ಗೊತ್ತಾ, ಸರ್ ನಿಮ್ಮ ವಿಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಮೊಬೈಲಲ್ಲೇ ಇಟ್ಕೊಂಡಿದ್ದೀನಿ, ಅವಾಗ ನಾನು ಮೆಲ್ಕ್ ಹಾಕ್ತಾ ಇರ್ತೀನಿ. ಸೊ ವೀಕ್ಷಕರೇ, ನನ್ನ ವಿಡಿಯೋ, ಬುಕ್ಸ್ ಮತ್ತು ನನ್ನ DVD ಇದೆ ನೋಡಿ. ಇದು 16 GB ಪೆನ್ ಡ್ರೈವ್. ಈ 16 GB ಪೆನ್ ಡ್ರೈವಲ್ಲಿ ನಿಮಗೆ ಕಂಪ್ಲೀಟ್ ಪಾಠಗಳು, ಇಲ್ಲಿ ತನಕ ಆಗಿರೋ ಪಾಠಗಳು ಎಲ್ಲವೂ ಸಿಗುತ್ತೆ. ಜೊತೆಗೆ ನಿಮಗೆ ಒಂದು ವರ್ಡ್ ಡಾಕ್ಯುಮೆಂಟ್ ಇದೆ, ಅದರಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಪಾಠ ಎಲ್ಲಿದೆ ಅಂತ. ಇದೇ ಪಾಠಗಳನ್ನ ನೀವು ಈ DVD ಮುಖಾಂತರ ಕೂಡ ನೀವು ವಾಚ್ ಮಾಡ್ಬೋದು. 4 DVD ಇದೆ. ಈ 4 DVDಗಳು ಜೊತೆಗೆ ಈ ಪೆನ್ ಡ್ರೈವು ಹಾಗೂ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಕನ್ನಡದಿಂದ ಇಂಗ್ಲೀಷ್ನ ತೋರಿಸಿದ್ದೀವಿ. ಹಾಗೂ ಕನ್ನಡದಿಂದ ನೀವು ಇಂಗ್ಲೀಷ್ ಪರ್ಫೆಕ್ಟ್ ಆದಮೇಲೆ ಇಂಗ್ಲೀಷ್ ಟು ಇಂಗ್ಲೀಷ್ ತೋರಿಸ್ಕೊಡ್ತೀವಿ. ಕನ್ನಡದಲ್ಲಿ ನಾನು ನಿಮಗೆ ಕತೆ ಥರ ಬರೆದಿಟ್ಟಿದ್ದೀನಿ ಯಾವ ರೀತಿ ನೀವು ಕಲಿಬೇಕು ಅಂತ. ಹಾಗೂ ಇಂಗ್ಲೀಷ್ನಲ್ಲಿ ನಾನು ನಿಮಗೆ ಒಂದು ಸಿಲೆಬಸ್ ಥರ ಮಾಡಿಟ್ಟಿದ್ದೀನಿ ನೋಡಿ. ಈ ಸಿಲೆಬಸ್ಸಿಂದ ಏನಾಗುತ್ತೆ, ನೀವು ಪಕ್ಕ ಒಂದ್ಸತಿ ಇದನ್ನು ಕಲಿತು ಟಿಕ್ ಮಾಡ್ಕೋಬೇಕು, ನಾನು ಇದು ಕಲ್ತಿದ್ದೀನಿ ಅಂತ. ಆಮೇಲೆ ಒಂದ್ಸತಿ ಪ್ರಾಕ್ಟೀಸ್ ಮಾಡಬೇಕು. ಈ ಎರಡೂ ಕೆಲಸ ಮಾಡಿದಾಗ ನೀವು ಗ್ಯಾರಂಟಿ ಇಂಗ್ಲೀಷ್ ಕಲಿತೀರಾ. ಈ ಟೆಕ್ಸ್ಟ್ ಬುಕ್ ವಾಸನ್ ಪಬ್ಲಿಕೇಶನ್ಸ್ ಅವರು ಕರ್ನಾಟಕದ ಎಲ್ಲ ಬುಕ್ ಸ್ಟೋರ್ಸಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ನಿಮ್ಮ ಹತ್ತಿರದಲ್ಲಿರೋ ಬುಕ್ ಸ್ಟೋರ್ಸ್ಗೆ ಹೋಗಿ ಕೇಳಿ, ಅವರು ಹೇಳ್ತಾರೆ. ನಿಮಗೆ ಬುಕ್ ಬೇಕು ಅಂದರೆ ಜಸ್ಟ್ ಅವ್ರಿಗೆ ಹೇಳಿ ವಾಸನ್ ಪಬ್ಲಿಕೇಶನ್ಸ್ ಕಾಂಟ್ಯಾಕ್ಟ್ ಮಾಡಿ ಅಂತ, ಅಥವಾ ವಾಸನ್ ಪಬ್ಲಿಕೇಶನ್ ಅವರ ಬನವಾಸಿಯ ಭಾಷಾಲೋಕ ಬೇಕು ಅಂತ ಹೇಳಿದ್ರೆ ಅವರು ತರಿಸ್ಕೊಂಡು ವಿತಿನ್ 1 or 2 days ನಿಮಗೆ ಕೊಡ್ತಾರೆ. ಇಲ್ಲ ಅಂದರೆ ನಿಮಗೆ ಟೆಕ್ಸ್ಟ್ ಬುಕ್, DVD ಮತ್ತು ಪೆನ್ ಡ್ರೈವ್ಗೆ ನನಗೆ ಫೋನ್ ಮಾಡಿದರೆ 9900240099 ನಾನು ಕೂಡ ಇದನ್ನು ನಿಮಗೆ ಕೊಡ್ತೀನಿ. 1 ವರ್ಷದಿಂದ ಸಾಕಷ್ಟು ಜನ ಒಳ್ಳೆಯ ರೀತಿಯಲ್ಲಿ ಇಂಗ್ಲೀಷ್ ಕಲಿಯೋದನ್ನು ಪ್ರಾರಂಭಿಸಿದ್ದಾರೆ, ಹಾಗೂ ಕಲ್ತಿದ್ದಾರೆ, ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ನೀವು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ನೀವು ಕೂಡ ಒಳ್ಳೆ ರೀತಿ ಇದನ್ನು ಕಲಿಯೋದನ್ನು ಬಿಡಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸಿಗೆ ತಿಳಿಸ್ಬಿಟ್ಟು ಅವ್ರ ಜೊತೆನೂ ಪ್ರಾಕ್ಟೀಸ್ ಮಾಡಿ, ಅವ್ರಿಗೂ ನೀವು ಒಂದು ಒಳ್ಳೆಯ ಮಾರ್ಗ ತೋರಿಸ್ಕೊಡಿ.
ನನ್ನ ಹೆಸರು ಪ್ರಕೃತಿ ಎನ್ ಬನ್ವಾಸಿ. ನಾನು ಜಯನಗರ್ ಮತ್ತು ಮಲ್ಲೇಶ್ವರಂ ಅಲ್ಲಿ ಕ್ಲಾಸಸ್ ಮಾಡ್ತೀನಿ. ನೀವು ಬೇಕಾದರೆ ಇಲ್ಲೇ ಬೆಂಗಳೂರಿನಲ್ಲಿ ನಿಮ್ಮ ಹತ್ರನೇ ಬಂದು ಕಲಿತೀವಿ ಅಂದರೆ ಅದಕ್ಕೂ ಒಂದು ದಾರಿ ಇದೆ. 1 ಮಂತ್ ಕೋರ್ಸ್ ಇದೆ, 2 ಮಂತ್ಸ್ ಕೋರ್ಸ್ ಇದೆ. ಬೆಳಗ್ಗೆಯಿಂದ ಸಂಜೆ ತನಕ ನೀವು ನಮ್ಮ ಜೊತೆ 6 ಅವರ್ಸ್ ಇರಬೇಕಾಗತ್ತೆ. 6 ಗಂಟೆ ಇಲ್ಲಿ ನಮ್ಮ ಜೊತೆ ಇದ್ದರೆ ನೀವು ಪಕ್ಕ ಕಲಿತೀರಾ, ಗ್ಯಾರಂಟಿ ನಾವು ಕೊಡ್ತೀವಿ. 1 ಮಂತ್ 2 ಮಂತ್ಸ್ ಇಲ್ಲ ಅಂದರೆ 4 ಮಂತ್ಸ್ಗೆ ನೀವು ಬರೋದಿದ್ರೆ ಅದಕ್ಕೂ ಕೋರ್ಸಸ್ ಇದೆ. ಯೋಚನೆ ಮಾಡಿಕೊಂಡು ಇನ್ಮೇಲಿಂದ ನಾನು ಇಂಗ್ಲೀಷಿಂದ ಆಪರ್ಚುನಿಟೀಸ್ನ ಕಳ್ಕೊಳ್ಳಲ್ಲ ಅಂತ ಡಿಸೈಡ್ ಮಾಡಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಫಾಸ್ಟಾಗಿ 1.5 ಲಕ್ಷ ವಾಕ್ಯ ನಿಮ್ಮ ಬಾಯಲ್ಲಿ ಬೇಗ ಬರೋ ಹಾಗೆ ಮಾಡೋ ಪ್ರಯತ್ನ ಮಾಡ್ತೀನಿ. ವೆರಿ ಸಿಂಪಲ್, 5 ಸೂತ್ರಗಳು ತೋರಿಸ್ಕೊಡ್ತೀನಿ. ಐ ಆಮ್ ಗೋಯಿಂಗ್, ನಾನು ಈಗ ಹೋಗ್ತಾ ಇದ್ದೀನಿ. ಐ ವಾಸ್ ಗೋಯಿಂಗ್, ನಾ ಮುಂಚೆ ಹೋಗ್ತಿದ್ದೆ. ಐ ವಿಲ್ ಗೋ, ನಾ ಆಮೇಲೆ ಹೋಗ್ತೀನಿ. ಐ ವಿಲ್ ಬಿ ಗೋಯಿಂಗ್, ನಾ ಆಮೇಲೆ ಹೋಗ್ತಾ ಇರ್ತೀನಿ. ಐ ವೆಂಟ್, ನಾ ಮುಂಚೆ ಹೋಗಾಗಿದೆ. ಇದರಲ್ಲಿ ನಾನು ನಿಮ್ಮ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ತೀನಿ, ಆ ಗ್ಯಾರಂಟಿ ನನಗಿದೆ. ಸೊ ನೀವು ಕೂಡ ಈ ಜರ್ನಿನ ಕಂಟಿನ್ಯೂ ಮಾಡಿ. ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಹ್ಯಾವ್ ಅ ನೈಸ್ ಟೈಮ್.